ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಹೆಸರು ಬೇಳೆ ಹಲ್ವಾ ಇದು ಎಷ್ಟು ರುಚಿಕರವಾಗಿರುತ್ತೋ ಅಷ್ಟೇ ಆರೋಗ್ಯಕರವಾದ ಒಂದು ಸ್ವೀಟ್ ರೆಸಿಪಿ. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ 1 ಕಪ್ ಹೆಸರು ಬೇಳೆ, ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ತುಪ್ಪ ಇತ್ತು ಅಂದರೆ ಸಾಕು. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಹಾಗೆ ಹಬ್ಬಗಳು ಹತ್ರ ಬರ್ತಾ ಇರೋದ್ರಿಂದ ದೇವರ ಪ್ರಸಾದಕ್ಕೂ ಕೂಡ ಇನ್ಸ್ಟೆಂಟಾಗಿ ನಾವು ಮಾಡ್ಕೋಬೋದು. ತುಂಬ ರುಚಿಕರವಾಗಿ ಮತ್ತು ಅಷ್ಟೇ ಸಾಫ್ಟಾಗಿರುತ್ತೆ. ಟ್ರೈ ಮಾಡಿ. ಇವಾಗ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಹೆಸರುಬೇಳೆ ಸೇರಿಸೋಣ. ಹೆಸರುಬೇಳೆ ಬಂದು 1 ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಹೆಸರುಬೇಳೆನ ತಗೊಂಡಿದ್ದೀನಿ. ಅಂದರೆ ಸುಮಾರಾಗಿ ಒಂದು 100 ಗ್ರಾಮ್ ಆಗುವಷ್ಟು ಹೆಸರುಬೇಳೆ ಇರ್ಬೋದು. ಇವಾಗ ಇದನ್ನು ನಾವು 1-2 ಬಾರಿ ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಇದನ್ನು ತೊಳೆದು ಹುರ್ಕೊಳ್ಳೋದ್ರಿಂದ ಹಲ್ವಾ ಹಸಿ ವಾಸನೆ ಬರಲ್ಲ. ಹಾಗಾಗಿ ಇವಾಗ ನೋಡಿ, ನಾನು ಕೂಡ ಇದನ್ನು 1-2 ಬಾರಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಪೂರ್ತಿಯಾಗಿ ನೀರನ್ನು ಸೋದಿಸ್ಕೋಬೇಕು. ಸ್ವಲ್ಪನೂ ಕೂಡ ನೀರು ಇರಬಾರ್ದು. ಆ ರೀತಿ ನೀರನ್ನು ಸೋದಿಸ್ಕೊಂಡು ಇವಾಗ ನಾವು ಇದನ್ನು ಹುರ್ಕೊಳ್ಳೋಣ. ಇವಾಗ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ. ಹೆಸರು ಬೇಳೆ ಹುರ್ಕೊಳ್ಳೋದಕ್ಕಿಂತ ಮೊದಲು ನಾವು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮನ್ನ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಬಿಡೋಣ. ಗೋಡಂಬಿ ಬಾದಾಮನ್ನೇ ಹಾಕ್ಬೇಕನ್ನೋದಿಲ್ಲ. ನಿಮಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ ಹಾಕಿ ನೀವು ಹುರ್ಕೋಬೋದು. ಇದ್ರ ಜೊತೆಗೆ ಸ್ವಲ್ಪ ಒಣ ಕೊಬ್ಬರಿ ಪೀಸಸ್ನು ಕೂಡ ಹಾಕಿ ನೀವು ಹುರ್ಕೋಬೋದು. ಇವಾಗ ನೋಡಿ, ಈ ರೀತಿ ನಾನು ಹುರ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಎಲ್ಲನೂ ಕೂಡ ತೆಗೆದು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇವಾಗ ಮತ್ತೆ ಇದೇ ಪಾತ್ರೆಗೆ ಅಲ್ಲಿ ಉಳಿದಿರುವಂಥ ತುಪ್ಪಕ್ಕೇನೆ, ಎಕ್ಸ್ಟ್ರಾ ತುಪ್ಪ ಎಲ್ಲ ಏನೂ ಹಾಕೋದು ಬೇಡ. ಅಲ್ಲಿ ಉಳಿದಿರುವಂಥ ತುಪ್ಪಕ್ಕೇನೆ ಆವಾಗಲೇ ನಾವು ತೊಳೆದು ನೀರನ್ನೆಲ್ಲ ನೀಟಾಗಿ ಸೋದಿಸಿ ಇಟ್ಕೊಂಡಂಥ ಹೆಸರು ಬೇಳೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೋಬೇಕಾದ್ರೆ ಉರಿನ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡಿಕೊಂಡು ಸ್ವಲ್ಪ ಟೈಮ್ ಕೊಟ್ಟು ಹೆಸರು ಬೇಳೆನ ಹದವಾಗಿ ಹುರ್ಕೊಂಡಷ್ಟು ನಾವು ಮಾಡುವಂಥ ಹಲ್ವಾ ತುಂಬ ಸಾಫ್ಟಾಗಿ ಅಷ್ಟೇ ರುಚಿಕರವಾಗಿ ಬರುತ್ತೆ. ಇವಾಗ ನೋಡಿ, ಈ ರೀತಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಹದವಾಗಿ ಹುರ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಇವಾಗ ಸಪ್ರೇಟಾಗಿ ತೆಗೆದು ಬಿಡೋಣ. ನಾನಿಲ್ಲಿ ಸ್ವಲ್ಪ ತುಪ್ಪ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಸೋದಿಸ್ಕೊಂಡು ತೆಗಿತಾ ಇದ್ದೀನಿ. ನೀವೇನಾದರೂ ಹುರ್ಕೋಬೇಕಾದ್ರೆ ಇಷ್ಟೊಂದು ತುಪ್ಪ ಹಾಕಬೇಡಿ. ಸ್ವಲ್ಪ ಡ್ರೈ ಆಗಿ ಚೆನ್ನಾಗಿ ಹುರ್ಕೊಳ್ಳಿ. ಆವಾಗ ಮಿಕ್ಸಿ ಜಾರ್ಗೆ ಹಾಕೋದಕ್ಕೆ ಈಜಿ ಆಗುತ್ತೆ. ಇವಾಗ ನೋಡಿ, ಹುರಿದಂಥ ಹೆಸರು ಬೇಳೆನ ಸ್ವಲ್ಪ ಕಂಪ್ಲೀಟಾಗಿ ಬಿಸಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು 4-5 ಏಲಕ್ಕಿ ಕಾಯಿನೂ ಕೂಡ ಸಿಪ್ಪೆ ಬಿಡಿಸಿ ಹಾಕಿದ್ದೀನಿ. ಇವಾಗ ಇದೆರಡನ್ನೂ ಕೂಡ ಸ್ವಲ್ಪ ನುಣ್ಣಗೆ ನಾವು ಪುಡಿ ಮಾಡ್ಕೊಳ್ಳೋಣ. ಆನು ಆಫು ಮಾಡ್ಕೊತಾ ನೋಡಿ, ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟೇ. ಇದು ಹೆಸರು ಬೇಳೆ ಪುಡಿ ರೆಡಿ ಆಯಿತು. ಹೆಸರು ಬೇಳೆನ ಹದವಾಗಿ ಹುರಿದಿರೋದಕ್ಕೂ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಕಾಯಿ ಹಾಕ್ಕೊಂಡು ಗ್ರೈಂಡ್ ಮಾಡಿರೋದಕ್ಕೆ ಎಷ್ಟು ಘಮ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಲ್ವಾನು ಕೂಡ. ನೋಡಿ, ಇಷ್ಟೇ. ಇದು ಹೆಸರು ಬೇಳೆ ಪುಡಿ ರೆಡಿ ಆಯಿತು. ಇದನ್ನು ಹಾಗೆ ಒಂದು ಸೈಡಲ್ಲಿ ಇಟ್ಟು ನೆಕ್ಸ್ಟು ಆವಾಗಲೇ ಹೆಸರು ಬೇಳೆ ಹುರಿದಂಥ ಪಾತ್ರೆಗೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಬಂದು ಅಳತೆ ಪ್ರಕಾರ ಹೇಳಬೇಕು ಅಂದರೆ ಹೆಸರು ಬೇಳೆನ ಯಾವ ಕಪ್ಪಲ್ಲಿ ತೊಗೊಂಡ್ವಿ ಅದೇ ಕಪ್ಪಲ್ಲಿ 1 ಕಪ್ ಹೆಸರು ಬೇಳೆಗೆ ಅರ್ಧ ಕಪ್ ಆಗೋಷ್ಟು ತುಪ್ಪ ಹಾಕೊಳ್ಳಿ. ಕರೆಕ್ಟಾಗಿ ಆಗುತ್ತೆ. ಇವಾಗ ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕಾದ್ರೆ ನಾವು ಆವಾಗಲೇ ಹುರಿದು ಗ್ರೈಂಡ್ ಮಾಡಿ ಇಟ್ಟಂಥ ಹೆಸರು ಬೇಳೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ನಾವು 1-2 ನಿಮಿಷ ಒಂದೊಳ್ಳೆ ಘಮ ಬರೋ ತನಕ ಹುರ್ಕೊಳ್ಳೋಣ. ಆಲ್ರೆಡಿ ಹೆಸರು ಬೇಳೆ ಹುರಿದಿರ್ತೀವಿ. ಹೆಸರುಬೇಳೆ ಪುಡಿನೂ ಕೂಡ ಹುರ್ಕೋಬೇಕು. ಈ ರೀತಿ ಹುರಿದು ಮಾಡೋದ್ರಿಂದ ಹಲ್ವಾ ಹಸಿ ವಾಸನೆ ಬರಲ್ಲ, ತುಂಬ ರುಚಿಯಾಗಿ ಬರುತ್ತೆ. ಮತ್ತು ಹುರಿಬೇಕಾದ್ರೆ ಆ ಮೈಸೂರು ಪಾಕ ಘಮ ಅನ್ನತ್ತೆ ನೋಡಿ, ಆ ರೀತಿ ಒಂದೊಳ್ಳೆ ಘಮ ಬರುತ್ತೆ. 1-2 ನಿಮಿಷ ಸಾಕು, ತುಂಬ ಹೊತ್ತೇನು ಹುರ್ಕೊಳ್ಳೋದು ಬೇಡ. ನೋಡಿ, ಆಲ್ರೆಡಿ ರೆಡಿ ಆಯಿತು. ಇಷ್ಟೇ ಇದು. ಇವಾಗ ನಾವು ಪಕ್ಕದ ಒಲೆ ಮೇಲೆ ಬಿಸಿನೀರು ಕಾಯೋದಕ್ಕೆ ಇಟ್ಟಿರಬೇಕು. ಮತ್ತು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಬಿಸಿನೀರು ಸೇರಿಸ್ಬೇಕಾದ್ರೆ ಸ್ವಲ್ಪ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ನಿಧಾನವಾಗಿ ಸ್ವಲ್ಪನೇ ಬಿಸಿ ನೀರನ್ನ ಸೇರಿಸೋಣ. ಚೆನ್ನಾಗಿ ನೀರು ಕಾದಿರಬೇಕು. ನೀರು ಪ್ರಮಾಣ ಬಂದು ಹೆಸರು ಬೇಳೆನ ಯಾವ ಕಪ್ಪಲ್ಲಿ ತೊಗೊಂಡ್ವಿ ಅದೇ ಕಪ್ಪಲ್ಲಿ 4 ಕಪ್ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದೆ. ಆ 4 ಕಪ್ ನೀರನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ. 1 ಕಪ್ ಹೆಸರು ಬೇಳೆಗೆ ಅದೇ ಕಪ್ಪಲ್ಲಿ 4 ಕಪ್ ನೀರು ಹಾಕೊಳ್ಳಿ. ನೀರು ಚೆನ್ನಾಗಿ ಬಿಸಿಯಾಗಿರಬೇಕು. ಮತ್ತು ಉರಿನ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ ಕಲರ್ ಚೇಂಜ್ ಆಗಬೇಕು. ಹಾಗೆ ತುಪ್ಪನೂ ಕೂಡ ರಿಲೀಸ್ ಆಗಬೇಕು. ಇವಾಗ ಇದಕ್ಕೆ ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ಆ ಸಕ್ಕರೆ ಬಂದು 3/4 ಕಪ್ ಆಗೋಷ್ಟು, 1 ಕಪ್ ಆಗೋಷ್ಟು ಹೆಸರು ಬೇಳೆಗೆ ಸ್ವಲ್ಪ ಕಡಿಮೆ ಆಗಿ 1/3 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕು. ಸಕ್ಕರೆ ಜಾಗದಲ್ಲಿ ನೀವು ಬೆಲ್ಲನೂ ಕೂಡ ಸೇರಿಸ್ಬೋದು. ಧಾರಾಳವಾಗಿ ಬೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಬೆಲ್ಲ ಇಲ್ಲದೆ ಇರೋ ಕಾರಣ ಸಕ್ಕರೆ ಹಾಕಿರೋದು ಅಷ್ಟೇ. ನೋಡಿ, ಮಿಕ್ಸ್ ಮಾಡ್ತಾ ಕಲರು ಕೂಡ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಹಾಗೆ ತುಪ್ಪ ಎಲ್ಲ ರಿಲೀಸ್ ಆಗುತ್ತೆ. ಸ್ವಲ್ಪ ಟೈಮ್ ಕೊಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕಷ್ಟೇ. ಇವಾಗ ನೋಡ್ಬೋದು, ಒಂದು 70% ಆಗುವಷ್ಟು ಹಲ್ವಾ ರೆಡಿ ಆಯಿತು. ನೋಡಿ, ಇನ್ನೂ ಕೂಡ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಕಲರ್ ಚೇಂಜ್ ಆಗಿ ಇನ್ನೂ ಕೂಡ ಇದು ತುಪ್ಪ ರಿಲೀಸ್ ಆಗುತ್ತೆ. ಸ್ವಲ್ಪ ಟೈಮ್ ಕೊಟ್ಟು ನಾವು ಹಲ್ವಾನ ಮಾಡ್ಕೊಳ್ಳೋದ್ರಿಂದ ಹಲ್ವಾ ಸಾಫ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ.
ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎಡ್ಜಸ್ಸಲ್ಲೆಲ್ಲ ತುಪ್ಪ ಬಿಟ್ಟಿದೆ. ಫೈನಲಿ ಹಲ್ವಾ ಇದು ರೆಡಿ ಆಯಿತು. ಇಷ್ಟೇ ಇದು. ಇವಾಗ ಆವಾಗಲೇ ನಾವು ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಟಂಥ ಈ ಗೋಡಂಬಿ ಮತ್ತು ಬಾದಾಮ್ ಪೀಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ನಾನು ಹೆಸರುಬೇಳೆ ಗ್ರೈಂಡ್ ಮಾಡುವಾಗಲೇ ಏಲಕ್ಕಿ ಕಾಯಿನೂ ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಇವಾಗ ಏಲಕ್ಕಿ ಪುಡಿನ ಸೇರಿಸ್ತಾ ಇಲ್ಲ. ನೀವೇನಾದರೂ ಹೆಸರುಬೇಳೆ ಗ್ರೈಂಡ್ ಮಾಡುವಾಗ ಏಲಕ್ಕಿ ಕಾಯಿ ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ ಇದು ಫೈನಲಿ ರೆಡಿ ಆಯಿತು ಹೆಸರುಬೇಳೆ ಹಲ್ವಾ. ತುಂಬ ರುಚಿಕರವಾಗಿರುತ್ತೆ. ನೀವು ಸಕ್ಕರೆ ಜಾಗದಲ್ಲಿ ಬೆಲ್ಲ ಹಾಕಿ ಮಾಡ್ಕೋತು ಅಂದರೆ ಸ್ವಲ್ಪ ಆರೋಗ್ಯಕರವಾಗೂ ಕೂಡ ಇರುತ್ತೆ. ದೊಡ್ಡವರು ಚಿಕ್ಕವರು ಮಕ್ಕಳು ಎಲ್ಲರೂ ಕೂಡ ಧಾರಾಳವಾಗಿ ತಿನ್ಬೋದು. ಮತ್ತು ಇದನ್ನು ನಾವು ದೇವರ ಪ್ರಸಾದಕ್ಕೂ ಕೂಡ ಮಾಡ್ಕೋಬೋದು. ಇನ್ನೇನು ಹಬ್ಬಗಳ ಹತ್ರ ಬರ್ತಾ ಇದೆ, ಈ ರೀತಿ ದೇವರ ಪ್ರಸಾದಕ್ಕೆ ಹಲ್ವಾನ ಟ್ರೈ ಮಾಡಿ. ಯಾವಾಗಲೂ ಸಜ್ಜಿಗೆ ಮತ್ತು ಕೇಸರಿ ಬಾತು ಮಾಡ್ತಾನೆ ಇರ್ತೀವಿ. ಈ ಸಲ ಹೆಸರುಬೇಳೆನ ಉಪಯೋಗಿಸಿ ಈ ಥರ ರುಚಿಕರವಾದ ಮತ್ತು ಆರೋಗ್ಯಕರವಾದ ಹೆಸರುಬೇಳೆ ಹಲ್ವಾನ ಟ್ರೈ ಮಾಡಿ. ನೋಡಿ ಇಷ್ಟೇ ಇದು. 1 ಕಪ್ ಹೆಸರುಬೇಳೆ, ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ತುಪ್ಪ ಇತ್ತು ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಬಾಯಲ್ಲಿಟ್ಟರೆ ಕರ್ಗೋಗುವಷ್ಟು ಸಾಫ್ಟ್ ಆದ ಈ ಹೆಸರುಬೇಳೆ ಹಲ್ವಾನ ರೆಡಿ ಮಾಡ್ಕೋಬೋದು. ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.